ಕಾರ್ಯಕ್ರಮದಲ್ಲಿ ಬಂದು ಏಪ್ರಿಲ್ 14ನೇ ತಾರೀಕು ನಾವು ಹೊಸಕೋಟೆ ತಾಲೂಕಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವನ ಅತ್ಯಂತ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಿ ಆ ಒಂದು ಸಂದರ್ಭದಲ್ಲಿ ವೇದಿಕೆಯಲ್ಲಿ ಭಾಷಣ ಮಾಡ್ತಾ ಇರಬೇಕಾದಾಗ ಬೇರೆ ಬೇರೆ ಗ್ರಾಮಗಳಲ್ಲಿ ಬೇರೆ ಬೇರೆ ಹೋಬಳಿಗಳಲ್ಲಿ ಎಲ್ಲೆಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನಗಳನ್ನ ಮಾಡ್ತೀವಿ ಅಂತೇಳಿ ನಾವು ಪ್ರಸ್ತಾಪ ಮಾಡಿದಂತ ಸಂದರ್ಭದಲ್ಲಿ ಅತ್ಯಂತ ಹೆಮ್ಮೆಯಿಂದ ಕೇವಲ 3 ತಿಂಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಎಲ್ಲಾದ್ರೂ ಅತ್ಯಂತ ಸುಸಜ್ಜಿತವಾಗಿ ನಿರ್ಮಾಣ ಆಗಿದೆ ಅಂತಂದ್ರೆ ಸೋಲೂರು ಗ್ರಾಮದಲ್ಲಿ ಆಗಿದೆ ಅಂತ ಹೇಳಿ ಅತ್ಯಂತ ಹೆಮ್ಮೆಯಿಂದ ಈ ಒಂದು ಸಂದರ್ಭದಲ್ಲಿ ಅದಕ್ಕೋಸ್ಕರ ಸಹಕಾರ ಕೊಟ್ಟಂತ ಎಲ್ಲ ಗ್ರಾಮಸ್ಥರಾಗಿರ್ಬೋದು, ನಮ್ಮ ಸಿಬ್ಬಂದಿ ವರ್ಗದವರಾಗಿರ್ಬೋದು, ಮತ್ತೆ ಈ ಕೆಲಸನ ಮಾಡಿದಂತ ಗುತ್ತಿಗೆದಾರ ಆಗಿರ್ಬೋದು, ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರೆ ಜೋರಾದ ಚಪ್ಪಾಳೆ ಮುಖಾಂತರ ಅವೆಲ್ಲರಿಗೂ ಸಲ್ಲಿಸಬೇಕಾಗುತ್ತೆ ಹೇಳಿ ಗ್ರಾಮ ಮಟ್ಟಕ್ಕೆ ಯಾವ ತರ ಈ ಕಾರ್ಯಕ್ರಮ ಇದೆ ಅಂದ್ರೆ ಸಣ್ಣ ಪುಟ್ಟ ಯಾವ್ದಾದ್ರು ಊರ್ ಕಾರ್ಯಕ್ರಮಗಳಿದ್ರೆ ಎಲ್ಲೆಲ್ಲೂ ಹೋಗಿ ಬಾಡಿಗೆಗಳು ಕೊಟ್ಟು ತಗೊಂಡು ಮಾಡಬಹುದು, ಇಲ್ಲೇ ಮಾಡ್ಬೋದು ಅಂತ ನಾವು ಅನ್ಕೊಳ್ವಿ. ಸುರೇಶ್ ಹತ್ರ ಚರ್ಚೆ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇವತ್ತು ಇಲ್ಲೊಂದೇನೋ ಕಾರ್ಯಕ್ರಮ ಮಾಡಕ್ಕೆ ಜಾಗ ಆದ್ರೆ ಊಟ ಏನಾದ್ರು ಸಣ್ಣ ಪುಟ್ಟ ಇಟ್ಕೊಂಡ್ರೆ ಇಕ್ಕಟ್ಟಾಗ್ಬೋದು ಅಂತ ಹೇಳಿ ಮೇಲೊಂದು ಶೀಟ್ ಹಾಕಿದ್ರೆ ಚೆನ್ನಾಗಿರ್ತದಲ್ಲ ಅಂತ ಸುರೇಶ್ ಅಣ್ಣ ಹೇಳಿದಾಗ ಅದನ್ನ ನಾನೇ ಹಾಕ್ಸ್ಕೊಡ್ತೀನಿ ಅಂತ ಹೇಳಿ ಮನ್ಸು ಮಾಡ್ಕೊಟ್ಟವ್ರೆ. ಸುರೇಶ್ ಅಣ್ಣ ಮೇಲೆ ಒಂದು ಶೀಟ್ ಕೂಡ ಹಾಕೊಟ್ಟು ಮೇಲೇನು ಕೂಡ ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ, ಏನೋ ಒಂದು ವ್ಯವಸ್ಥೆ ಮೇಲ್ ಮಾಡ್ಕೋಬಹುದು, ಕೆಳಗಡೆ ಕಾರ್ಯಕ್ರಮ ಮಾಡ್ಕೊಳ್ಳೋಕೋಸ್ಕರ ನಾನು ಮಾಡ್ಕೊಡ್ತೀನಿ ಅಂತ ಅವ್ರು ಮಾಡ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಸೂಚಿಸ್ತಾ ಇವತ್ತೇನು ನಮ್ಮ ಸೋಲೂರು ಗ್ರಾಮದಲ್ಲಿ ಕಳೆದ ಬಾರಿ ಬಂದಾಗ ಈ ಒಂದು ಕಟ್ಟಡದ ಬುದ್ಧಿ ಪೂಜೆ ಮಾಡಿದಂತ ಸಂದರ್ಭದಲ್ಲಿ SCP TSP ಅಡಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನ ನಾವು ಮಾಡಿದ್ವಿ. ಅದೇ ತರದಲ್ಲಿ ಇವತ್ತು ಏನು ಗ್ರಾಮಕ್ಕೆ ಬರುವಂತ ಸಂದರ್ಭದಲ್ಲಿ ಜನರಲ್ ಗ್ರಾಂಟ್ ಅಲ್ಲಿ ಏನ್ ಬಂದ್ರೆ ಸುಮಾರು 10 ಲಕ್ಷ ರೂಪಾಯಿಗಳ ಪೂಜೆನ ಗ್ರಾಮದೊಳಗಡೆ ಮಾಡಿ ಈಗಾಗಲೇ ತಮಗೆ ಗೊತ್ತು ಸುಮಾರು ಏನ್ ನಮ್ಮ ಟಾರ್ ರಸ್ತೆ ಸೋಲೂರಿಂದ ಹಿಡಿದು ದಟ್ಪಾಳ್ಯ ಮಾರ್ಗವಾಗಿ ಹೈವೇಗೆ ಸಂಪರ್ಕ ಏನ್ ಬರ್ತಾ ಇತ್ತು, ಸಾಕಷ್ಟು ಹದಗೆಟ್ಟಿದ್ದಂತ ರಸ್ತೆನ ಇವತ್ತು ನಾವು 5.5 ಮೀಟರ್ ಅಗಲ ರಸ್ತೆ ಮಾಡಿ ಎಲ್ಲರಿಗೂ ಓಡಾಡಕ್ಕೆ ಅನುಕೂಲ ಆಗಿದೆ. ಈಗಾಗಲೇ ಬೇಸ್ ಲೇಯರ್ ಹಾಕೋರೆ, ಅದ್ರ ಮೇಲೆ ಟಾಪ್ ಕೋಟ್ ಬರಬೇಕು. ಮುಂದಿನ ದಿನಗಳಲ್ಲಿ ಗುತ್ತಿಗೆದಾರ ಬಂದು ಆ ಕೆಲಸ ಕೂಡ ಮುಗಿಸ್ಕೊಟ್ಟು ಪಟ್ಟಿಗಳು ಏನ್ ಹಾಕ್ಬೇಕು, ಕ್ಯಾಟೈಸ್ ಏನ್ ಹಾಕ್ಬೇಕು, ಫರ್ನಿಚರ್ ಏನ್ ಹಾಕ್ಬೇಕು ಅವೆಲ್ಲವನ್ನೂ ಕೂಡ ಮಾಡಿಕೊಟ್ಟು ಹೊಸಕೋಟೆಗೆ ಸಂಪರ್ಕನ ಒದಗಿಸ್ಕೊಳ್ಳುವಂತ ಕೆಲಸನ ಮಾಡ್ಕೊಡ್ತೀನಿ ಅಂತ ಆಶ್ವಾಸನೆಯನ್ನ ಕೊಡ್ತಾ ಬೆಳಗ್ಗೆ ಮೊದಲನೇ ಪೂಜೆ ಅರಳೂರಿಂದ ಪ್ರಾರಂಭ ಮಾಡಿದ್ವಿ. ಅರಳೂರಿಂದ ಪ್ರಾರಂಭ ಮಾಡಿದಾಗ ಹೈವೇಯಿಂದ ಅರಳೂರ್ವರೆಗೂ ರಸ್ತೆ ಪರವಾಗಿಲ್ಲ, ಆದ್ರೆ ಅರಳೂರಿಂದ ಸೋಲೂರ್ಗೆ ಏನ್ ರಸ್ತೆ ಬರ್ತಾ ಇದೆ, ಅರಳೂರಿಂದ ಸೋಲೂರು ರಸ್ತೆ ತುಂಬಾ ಹದಗೆಟ್ಟಿದೆ, ಅದನ್ನೇನಾದ್ರೂ ಮಾಡಿ ರಿಪೇರಿ ಮಾಡ್ಕೊಡ್ರಿ ಅಂತ ಕೇಳಿದ್ರೆ ರಿಪೇರಿ ಈಗಾಗಲೇ ಮಾಡಿಸ್ತೀವಿ. ಒಂದೇನಾಯ್ತು ಅಂತಂದ್ರೆ ಹೈವೇ ಇಲ್ಲಿಂದ ಹಿಡಿದು ಅಲ್ಲಿ NH 75 ಹೈವೇ ಅಂದ್ರೆ ಅರಳೂರು, ಸೋಲೂರು, ಅತ್ತಿವಾಟ NH 75 ಹೈವೇನ ಪ್ರಗತಿ ಪಥದ ಅಡಿಯಲ್ಲಿ ಈ ರಸ್ತೆನ ತಗೊಂಡು ಪ್ರಗತಿ ಪಥದಲ್ಲಿ ಅಭಿವೃದ್ಧಿ ಮಾಡಕ್ಕೆ ಆಯ್ಕೆ ಮಾಡ್ಕೊಂಡಿದ್ರಿಂದ ಅದನ್ನ ನಾವು ಅಭಿವೃದ್ಧಿ ಮಾಡಕ್ ಆಗಿರ್ಲಿಲ್ಲ. ಆದ್ರೆ ಮುಂದಿನ ದಿನದಲ್ಲಿ ಪ್ಯಾಚ್ ವರ್ಕ್ ಆದ್ರೂ ಎಲ್ಲಿ ಹಳ್ಳ ಗುಂಡಿ ಇವೆಲ್ಲ ಬಿದ್ದೋಗಿದೆ ಅದನ್ನಾದ್ರೂ ಖಂಡಿತ ಇನ್ನೊಂದು 2-3 ದಿನದಲ್ಲಿ ನಿಮ್ ಪರವಾಗಿ ರಿಪೇರಿ ಮಾಡ್ಕೊಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶ್ವಾಸನೆ ಕೊಡ್ತಾ ಇದ್ದೀನಿ. ಪ್ರಗತಿ ಪಥದಲ್ಲಿ ಈ ರಸ್ತೆ ಸುಮಾರು 7-8 ರಸ್ತೆಗಳನ್ನ ನಮ್ಮ ತಾಲೂಕಲ್ಲಿ ನಾವು ಆಯ್ಕೆ ಮಾಡ್ಕೊಟ್ಟಿದ್ವಿ. ಆಯ್ಕೆಯಲ್ಲಿ ಮೊದಲನೇ, 2ನೇ, 3ನೇ ಶ್ರೇಣಿ ಬಿಟ್ರೆ 4ನೇ ಚಾಯ್ಸ್ ಇರೋದು ಇವತ್ತು ಅರಳೂರು, ಸೋಲೂರು, ಅತ್ತಿವಾಟ ಹೈವೇ ಈ ರಸ್ತೆನೆ ಆಯ್ಕೆ ಆಗಿದೆ. ಅದರಿಂದ 100% ವಿಶ್ವಾಸ ಇದೆ ಪ್ರಗತಿ ಪಥದಲ್ಲಿ ಕೂಡ ಈ ಒಂದು ರಸ್ತೆ ಏನಿದೆ ಆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಆಗುತ್ತೆ ಅಂತ ಹೇಳಿ. ಅದ್ರ ಜೊತೆಗೆ ಬೆಳಗ್ಗಿಂದ ನಾವೇನು ಕಾಮಗಾರಿಗಳನ್ನ ಮಾಡ್ಕೊಳ್ತಾ ಬಂದಿದ್ದೀವಿ. ಅರಳೂರಲ್ಲಿ 10 ಲಕ್ಷ, ಜಳಗೇನಹಳ್ಳಿಯಲ್ಲಿ 15 ಲಕ್ಷ, ಬೆಳಮಂಗಲದಲ್ಲಿ 10 ಲಕ್ಷ, ಕೊಡಕನಹಳ್ಳಿಯಲ್ಲಿ 15 ಲಕ್ಷ, ಓರುವಳ್ಳಿಯಲ್ಲಿ 10, ತೌಡಹಳ್ಳಿಯಲ್ಲಿ 10, ಸೋಲೂರಲ್ಲಿ 10 ಲಕ್ಷ ರೂಪಾಯಿ ಇನ್ನು ನಾವು ಕಾಮಗಾರಿನ ಮಾಡಬೇಕು. 20 ಲಕ್ಷ ರೂಪಾಯಿಗಳನ್ನ ಲೋಕಾರ್ಪಣೆ ಮಾಡ್ತಾ ಇದೀವಿ. ಒಟ್ಟಾರೆ ಇವತ್ತು ಬೆಳಗ್ಗೆಯಿಂದ ಸುಮಾರು 1 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿಗಳನ್ನ ಜಳಗೇನಹಳ್ಳಿ ಹೋಬಳಿಯ ಈ ಭಾಗಗಳಲ್ಲಿ ನಾವು ಮಾಡ್ಕೊಳ್ತಾ ಬಂದಿದ್ದೀವಿ. ಅದ್ರ ಜೊತೆಗೆ ಸುರೇಶ್ ಅವರು ಹೇಳಿದಂಗೆ ವಿಶೇಷವಾಗಿ ಇನ್ನೂ ಒಂದು 17 MLD ನೀರು ವೆಂಕಯ್ಯನ ಏತ ನೀರಾವರಿ ಯೋಜನೆಯಲ್ಲಿ ಏನಿವತ್ತು ನಾವು ಸುಮಾರು 38 MLD ನೀರು ತರ್ತಾ ಇದೀವಿ. ಆ 38 MLDಗೆ ಇನ್ನೂ ಒಂದು 17 MLD ನ ನೀರನ್ನ ಸೇರಿಸಿ 55 MLD ಬಂದ್ರೆ ಇನ್ನು ಕೆಲವೊಂದು ಕೆರೆ, ಅತ್ತಿವಾಟ ಕೆರೆ ಆಗಿರ್ಬೋದು, ತೌಟಹಳ್ಳಿ ಆಗಿರ್ಬೋದು, ಸೋಲೂರು ಆಗಿರ್ಬೋದು, ಚಿನ್ನಹಳ್ಳಿ ಆಗಿರ್ಬೋದು, ಮತ್ತೆ ಇದೊಂದು ನಮ್ಮ ಕಾಮರ್ಸ್ನಹಳ್ಳಿ ಆಗಿರ್ಬೋದು, ಈ ಎಲ್ಲಾ ಕೆರೆಗಳಿಗೆ ನೀರು ತುಂಬಸಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಮಾನ್ಯ ಸಣ್ಣ ನೀರಾವರಿ ಸಚಿವರಲ್ಲಿ ಮನವಿ ಮಾಡ್ಕೊಂಡಿದೀವಿ. ಅದನ್ನ ಅತಿ ಶೀಘ್ರವಾಗಿನೇ
ಮಾಡ್ಕೊಡ್ತೀವಿ ಅಂತ ಆಶ್ವಾಸನೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಅದ್ರ ಚಿತ್ರ ಕ್ಲಿಯರ್ ಆಗುತ್ತೆ. ಆ ನೀರು ಬಂದ್ರೆ ನಮ್ಮ ಭಾಗದಲ್ಲೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನನಗಂತೂ ದಿನ ಬೆಳಗ್ಗೆ 8:30ಗೆ ಅಲಾರ್ಮ್ ಹೊಡ್ಕೊಳ್ತದೋ ಇಲ್ಲೋ ಗೊತ್ತಿಲ್ಲ, ರಮೇಶ್ ಅಂಡ್ ಫೋನ್ ಅಂತೂ ಹೊಡ್ಕೊಂಡೇ ಊರಲ್ಲಿ ನೀರಿಗೆ ಸಾಕಷ್ಟು ಸಮಸ್ಯೆ ಆಗಿದೆ, ಊರಲ್ಲಿ ನೀರಿನ ಹಾಹಾಕಾರ ಆಗಿದೆ ಅಂತ ಹೇಳಿ ಅವರು ಪಾಪ ಪ್ರತಿದಿನ ನನಗೆ ಕರೆ ಮಾಡ್ತಾ ಇದ್ದಾರೆ. ಈಗಾಗಲೇ ಟಾಸ್ಕ್ ಫೋರ್ಸ್ ಅಲ್ಲಿ ನಾವು ಕೆಲಸನ ಕೊಳವೆ ಬಾವಿಗಳನ್ನ, ಹೊಸ ಕೊಳವೆ ಬಾವಿಗಳನ್ನ ನಾವು ಕೊರಿಯಂತ ಕೆಲಸನ ಪ್ರಾರಂಭ ಮಾಡಿದೀವಿ. ನಿಡಘಟ್ಟದಲ್ಲಿ ಮೊದಲನೇ ಕೊಳವೆ ಬಾವಿ ಅಲ್ಲಿ ಸ್ವಲ್ಪ ಹಾಹಾಕಾರ ಜಾಸ್ತಿ ಇರೋದ್ರಿಂದ ನಿಡಘಟ್ಟದಲ್ಲಿ ಇವತ್ತೇ ಕೊರಿಬೇಕಿತ್ತು. ಕೊಳವೆ ಬಾವಿ ವಿಷಯ ಬಂದಿಲ್ಲ, ನಾಳೆ ಬರುತ್ತೆ. ನಾಳೆ ನಿಡಘಟ್ಟ ಕೊರಿತಾ ಇದ್ದಾಗೇನೆ ಓರ್ವಳ್ಳಿ, ಸೋಲೂರು ಈ ಭಾಗದಲ್ಲಿ ಕೂಡ ಬೋರ್ವೆಲ್ ವ್ಯವಸ್ಥೆ ನಿಮ್ ಪರವಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಗ್ರಾಮಸ್ಥರಿಗೆ ಎಲ್ಲರಿಗೂ ಕೂಡ ಆಶ್ವಾಸನೆ ಕೊಡ್ತಾ, ಕಳೆದ 2 ವರ್ಷನೂ ಕೂಡ ನಮ್ಗೆ ಮಳೆ ಹೇಗಾಯಿತು. 2024ನೇ ವರ್ಷದಲ್ಲಿ ಕೂಡ ಸ್ವಲ್ಪ ಮಳೆ ಕಮ್ಮಿ. 2025ನೇ ವರ್ಷ ಅಂತೂ ಭೂಮಿ ತೇವ ಎಷ್ಟಾಗಬೇಕು ಅಷ್ಟಕ್ಕೆ ಮಾತ್ರ ಮಳೆ, ಬೆಳೆಗೆ ಎಷ್ಟು ಮಳೆ ಬೇಕು ಅಷ್ಟಕ್ಕೆ ಮಾತ್ರ ಮಳೆ ಆಯ್ತು ಅಂದ್ರೆ ಕೆರೆಗಳಿಗೆ, ಕುಂಟೆಗಳಿಗೆ, ಕಾಲುವೆಗಳಿಗೆ ಎಲ್ಲಿ ಕೂಡ ನೀರು ಹರಿಯಲಿಲ್ಲ. ಅದರಿಂದ ಸ್ವಲ್ಪ ನೀರಿನ ತೊಂದರೆ ನಾವು ಈ ಬಾರಿ ಅನುಭವಿಸ್ತಾ ಇದ್ದೀವಿ. ಅಂಕಿಅಂಶಗಳ ಪ್ರಕಾರ ಜನವರಿಯಿಂದ ಹಿಡಿದು ಏಪ್ರಿಲ್ ತಿಂಗಳು ಏನ್ ನಮ್ಗೆ ಮಳೆ ಆಗ್ಬೇಕಿತ್ತು, ಸಾಮಾನ್ಯವಾಗಿ ಸಹಜವಾಗಿ ವಾಡಿಕೆ ಮಳೆ ಏನಾಗಬೇಕಾಗಿತ್ತು 54% ಕಡಿಮೆ ಆಗಿದೆ. ನಮಗೆ ಸುಮಾರು ಒಂದು 45 mm ಮಳೆ ಆಗ್ಬೇಕಿತ್ತು, ನಮಗೆ 22 ಕೂಡ ಆಗಿಲ್ಲ ಈ ಬಾರಿ. ಅದರಿಂದ ಕಳೆದ ಬಾರಿನೂ ಮಳೆ ಅಂತಂದ್ರೆ ಓರ್ವಳ್ಳಿ ಬಂದು ಸೋಲೂರಿಗೆ ಬರ್ತದೆ ಅಂತೇಳಿ ನಮ್ಗೆ ಕೊಳವೆ ಬಾವಿ ಆಶ್ವಾಸನೆಯನ್ನ ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ, ಬಂದು ಬುದ್ಧಿ ಪೂಜೆ ಮಾಡಿದಾಗ 3 ತಿಂಗಳಾಗಿತ್ತು, 4 ತಿಂಗಳಾಗಿತ್ತು. ಈ ಊರಿಗೆ ಚಿಕ್ಕದಾಗಿ ಮತ್ತು ಚೊಕ್ಕವಾಗಿ ಒಂದು ಅಂಬೇಡ್ಕರ್ ಭವನ ನಿರ್ಮಿಸಿಕೊಟ್ಟವ್ರೆ. ಎಲ್ಲ ತಾಲೂಕಿನ ಅಭಿವೃದ್ಧಿಯನ್ನ ಪಥದಲ್ಲಿ ಕೊಂಡೊಯ್ಯುವಂಥ ಕೆಲಸನ ಶಾಸಕರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಮಗೆ ನಮ್ಮ 17 MLD ನೀರನ್ನ ತರುವಂತ ಕಾರ್ಯಕ್ರಮ ಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ತಾಲೂಕಿನ ಅಭಿವೃದ್ಧಿಗೆ ಅವರದೇ ಆದಂತ ನೀಲಾಕಾಶದೊಂದಿಗೆ ಅಹೋರಾತ್ರಿ ದುಡಿತಾ ಇದ್ದಾರೆ. ನನ್ನ ಪ್ರಕಾರ ಇನ್ನೊಂದು 5 ರಿಂದ 6 ವರ್ಷದಲ್ಲಿ ಸೋಲೂರು ಬೆಂಗಳೂರು ಮೆಟ್ರೋದಲ್ಲಿ ಹೋಗ್ಬೋದು ಅಂತ, ಕೊಡೂರು ಗೇಟ್ವರೆಗೂ ಮೆಟ್ರೋ ಬರುವಂತ ಕಾರ್ಯಕ್ರಮ ಇದೆ. ಈಗ ಅತ್ತಿಮಠ ಕೆರೆಗೆ ನೀರು ಬರುವಂತ ಕೆಲಸ ಆಗಿದೆ. ಅತ್ತಿಮಠ ಕೆರೆ ತುಂಬಿದ ಮೇಲೆ ಸೋಲೂರು ಕೆರೆಗೆ ಬರ್ತದೆ. 1,80,00,000 ಹಣ ಮಂಜೂರಾಗಿದೆ. ಈ ರೀತಿ ಅನೇಕ ತಾಲೂಕಿನಾದ್ಯಂತ, ಅದರಲ್ಲೂ ವಿಶೇಷವಾಗಿ ಜಗೇನಹಳ್ಳಿ ಹೋಬಳಿಗೆ ಹೆಚ್ಚಿನ ಒಂದು ಅನುದಾನವನ್ನು ನೀಡಿ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ನಾಯಕತ್ವವನ್ನು ನಾವು ನೀವೆಲ್ಲ ಸೇರಿ ಉಳಿಸ್ಕೊಂಡು ತಾಲೂಕಿನ ಅಭಿವೃದ್ಧಿನ ಇನ್ನಷ್ಟು